ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಗದೊಮ್ಮೆ ಅಜಯ್ ಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಲಾಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ತುಂಬಾ ವಿಡಿಯೋಸ್ ಪೋಸ್ಟ್ ಮಾಡಿದೆ. ಸೊ ಆ ವಿಡಿಯೋಸ್ ಎಲ್ಲ ನಾನು ಡಿಲೀಟ್ ಕೂಡ ಮಾಡಿದೆ. ಸೊ ಡಿಲೀಟ್ ಮಾಡ್ಲಿಕ್ಕೆ ರೀಸನ್ನೇ ಬೇರೆ ಇದೆ, ಅದು ತೆಗೆದು ಸೈಡ್ಗೆ ಇರೋಣ. ಸೊ ಈಗ ಮತ್ತೆ ವಿಡಿಯೋ ಮಾಡಿದ ಉದ್ದೇಶ ಅಂದರೆ, ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಟೈಮು ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಸೊ ನನಗೇನು ಅಷ್ಟು ವರ್ಕ್ ಪ್ರೆಸರ್ ಇರಲ್ಲ. ನಾನು ಪ್ರೆಸೆಂಟ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಸೊ ನನ್ನ ಆಟೋದಲ್ಲಿ ಬರುವಂಥ ಪ್ರಯಾಣಿಕರು, ಅದರ ಕಸ್ಟಮರ್ಗಳನ್ನ, ಅಂದರೆ ಭಾಷಾಂತರ ಕಸ್ಟಮರ್ಗಳನ್ನ ನಮ್ಮ ಭಾಷೆ ಬಗ್ಗೆ ಒಂದು ಒಪಿನಿಯನು ಮತ್ತು ಅವ್ರ ಕೇಳಿ ಕನ್ನಡ ಮಾತಾಡಿಸೋದು, ಈ ಥರ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ನಾನು ಆ್ಯಕ್ಚುಲಿ ಅಜಯ್ ಕೇರ್ಪೇಟೆ ಅಂತ ಕೊಟ್ಟಿರೋ ರೀಸನ್ನು ಬೇರೆ. ಕೇರ್ಪೇಟೆಯಲ್ಲಿ ಸುಮಾರು ಟೆಂಪಲ್ಸ್ ಇದೆ, ಅಂದರೆ ಹಳೆಯ ಕಾಲ ಟೆಂಪಲ್ಸು. ಅದನ್ನು ನಾನು ಫಸ್ಟ್ ವಿಡಿಯೋ ಮಾಡಬೇಕು, ಕವರ್ ಮಾಡಬೇಕು, ಜನಗಳ ಮುಂದೆ ತಂದು ಹೇಳಬೇಕು. ಕೇರ್ಪೇಟೆಯಲ್ಲಿ ತುಂಬ ಒಳ್ಳೊಳ್ಳೆ ಕಾಲೇಜ್ ಇದೆ. ಸೊ ಅಲ್ಲೆಲ್ಲ ಹೋಗಿ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರ್ಯಾಂಕ್ಸು ಮತ್ತು ಫನ್ನಿ ಕ್ವಶನ್ಸು ಇದೆ. ಫುಡ್ ಸ್ಟ್ರೀಟ್ ಇದೆ. ಸೊ ಆ ಫುಡ್ ಸ್ಟ್ರೀಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ತುಂಬ ಯಾವ ಕಡೆ ಚೆನ್ನಾಗಿದೆ ಫುಡ್ಡು ಅನ್ನೋದು. ಕೇರ್ಪೇಟೆಯಲ್ಲಿರೋ ಸುಮಾರು ರೋಡ್ಗಳು ಹದಗೆಟ್ಟಿದೆ. ಸೊ ಅದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ರೀಲ್ಸ್ ಮಾಡಬೇಕು ಇಲ್ಲ ಟ್ರೆಂಡ್ ಆಗಬೇಕಂತ ಅದೇನು ಆಂಬಿನೇಷನು ಇಲ್ಲ ಹುಚ್ಚು ಏನೂ ಇಲ್ಲ. ಹಂಗಾಗಿದ್ರೆ ನಾನು ಟಿಕ್ ಟಾಕ್ ಟೈಮಲ್ಲೇ ಮಾಡ್ಬೋದಿತ್ತು, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಮಾಡೋಕ್ಕೆ. ಸೊ ಯಾಕಂದ್ರೆ ನಾನು ಅಷ್ಟು ಚೆನ್ನಾಗೂ ಇಲ್ಲ ವಿಡಿಯೋಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಎಲ್ಲ ಮಾಡೋಕ್ಕೆ. ಜನಗಳಿಗೆ ಏನಂತಂದ್ರೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಆಸೆ ಇತ್ತು, ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಕೂಡ. ಕರ್ನಾಟಕದ ಫುಡ್ಡು ಮತ್ತೆ ಬಾದಾಮಿ ಚಾಲುಕ್ಯರ ಕಾಲದ ಟೆಂಪಲ್ಗಳ ಬಗ್ಗೆ, ಅಂದರೆ ಆಫೀಸ್ ಟೈಮಲ್ಲೂ ಟೈಮ್ ಕೊಟ್ಕೊಂಡು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ನನ್ನ ಒಂದು ಸ್ಟುಪಿಡಿಟಿಯಿಂದ ಡಿಲೀಟ್ ಮಾಡಿದೆ. ಸಬ್ಸ್ಕ್ರೈಬರ್ಸ್ ಯಾರಾಗಿರೋ ಎಲ್ಲ ಕ್ಷಮಿಸಿ. ಒಂದು 10 ಜನ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದಿರಿ. ಸೊ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಬರೀ ಇಂಥದೆಯಾ. ಮತ್ತು ಕೇರ್ಪೇಟೆಯಲ್ಲಿರೋ ಸುಮಾರು ಶಾಪ್ಸ್ ನನಗೆ ಪ್ರಮೋಷನ್ ಬಂದಿದೆ. ಒಳ್ಳೆ ಥರ ಪ್ರಮೋಷನ್ ಮಾಡ್ತೀನಿ. ಯಾವುದೇ ಬೆಟ್ಟಿಂಗ್ ಆ್ಯಪ್ಸು ಮತ್ತು ನೆಗೆಟಿವ್ ಇರೋಂಥ ಒಂದು ಪ್ರಾಡಕ್ಟ್ಗಳ ಬಗ್ಗೆ ನಾನು ಯಾವತ್ತೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಪ್ರಮೋಷನ್ ಮಾಡೋದು ಇಲ್ಲ. ಲೈಕ್ ಓನ್ಲಿ ಪ್ರಮೋಷನ್ ಮಾಡಬೇಕು ಅಂತಂದರೆ, ಯಾರು ಕಷ್ಟಪಟ್ಟು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ, ಯಾರು ಕಷ್ಟಪಟ್ಟು ಒಂದು ಅಂಗಡಿಗಳನ್ನ ನಡೆಸ್ತಾ ಇರ್ತಾರೆ, ಒಂದು ಸ್ಟ್ರೀಟ್ ಫುಡ್ ನಡೆಸ್ತಾ ಇರ್ತಾರೆ, ಅವ್ರ ವಿಡಿಯೋನ ಫ್ರೀಯಾಗಿ ಪ್ರಮೋಷನ್ ಮಾಡ್ತೀನಿ ವಿತೌಟ್ ಝೀರೋ ಕಾಸ್ಟ್. ಅಂದರೆ ಅವ್ರ ಹತ್ರ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಅಂದರೆ ನನಗೆ ಯಾವುದೋ ಅಮೌಂಟ್ ಅವ್ರು ಕೊಡಬೇಕಾಗಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬರ್ತಾಯಿದ್ದೀನಿ ನಿಮ್ಮ ಮುಂದೆ. ಮತ್ತೆ ಯಾವ ಥರ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡಿದಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಶುಭವಾಗಲಿ.